ನಾಳೆ 15ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಎಸ್.ಸಿ. ಮಾದೇವಪ್ಪನವರ ಒಂದು ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾಯಿದೆ. ಅದರ ಜೊತೆಯಲ್ಲಿ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಆ ಸಮಾರಂಭದಲ್ಲಿ ನಾನು ಕೂಡ ಅಧ್ಯಕ್ಷನಾಗಿ ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ. ಇವತ್ತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗಬೇಕು. ವಿಶೇಷವಾಗಿ ದುಬುಲ್ಗುಂಡಿಯಲ್ಲಿ ಸುಮಾರು ದಿವಸದಿಂದ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಹಾಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಆಗಬೇಕು ಮತ್ತು ಅನಾವರಣ ಆಗಬೇಕು ಅಂತ ಅವ್ರದ್ದೆಲ್ಲರ ವಿಶೇಷವಾಗಿ ಎಲ್ಲ ನಮ್ಮ ದಲಿತ ಸ್ನೇಹಿತರು ಎಲ್ಲರ ಒಂದು ಆಸೆ. ಇವತ್ತು ಆ ಆಸೆ ಈಡೇರಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಇವತ್ತು ಇಡೀ ಹುಮನಾಬಾದ್ ಕ್ಷೇತ್ರದ ಮಹಾಜನತೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ನಮ್ಮ ರಾಜ್ಯದ ಹಿರಿಯ ಸಚಿವರು ಕೂಡ ಬರ್ತಾ ಇದ್ದಾರೆ. ಅನೇಕ ಜನ ಮುತ್ಸದ್ದಿಗಳು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಕಾರ್ಯಕ್ರಮದ ಸಮಯ ಮತ್ತು ಎಷ್ಟು ಜನ ಸೇರುವಂಥ ನಿರೀಕ್ಷೆ? ಈಗ ಕಾರ್ಯಕ್ರಮ ಮಾನ್ಯ ಮಂತ್ರಿಗಳು ಅಲ್ಲಿ ಸೇಡಂನಲ್ಲಿ ಕುಳ್ಗಿ ಅಂತ ಯಾವುದೋ ಒಂದು ಗ್ರಾಮ ಇದೆ, ಕೊಡ್ಲ, ಅಲ್ಲಿಗೆಲ್ಲಿಗೋ ಹೋಗ್ತಾ ಇದ್ದಾರೆ. ನಾನು ಹೀಗೆ ದೂರವಾಣಿ ಮುಖಾಂತರ ನಾನು ಮಾತಾಡಿದ್ದೀನಿ. ಮಾನ್ಯ ಸಚಿವರು ಬರೋಕ್ಕೆ ನನಗೆ ಅನಿಸಿದ ಮಟ್ಟಿಗೆ 1:30ಯಿಂದ 2 ಗಂಟೆ ಆಗ್ಬೋದು ಅಂತ ಅನ್ನಿಸ್ತೆ. 2 ಗಂಟೆಗೆ ಬಂದು ಇಲ್ಲಿ ಸ್ವಲ್ಪ ಲಂಚ್ ಬ್ರೇಕ್ ಮಾಡಿ ಇಲ್ಲಿಂದು ನಾವು ಹುಮನಾಬಾದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನ ಏನು ನಾವು ಹಿಂದೆ ನಿರ್ಮಾಣ ಮಾಡಿದ್ವಿ ಅದಕ್ಕೂ ಕೂಡ ಭೇಟಿ ಕೊಡಿಸ್ಬೇಕು ಸಚಿವರದು. ಇವತ್ತು ಅಲ್ಲಿ ಕೂಡ ಒಯ್ಯಬೇಕು ಅಂತ ನಮ್ಮ ಆಶೆ ಇದೆ. ಸಚಿವರು ಬಂದ ಮೇಲೆ ಅದು ಚರ್ಚೆ ಮಾಡಿ ಅಲ್ಲಿಷ್ಟು ಹೋಗಿ ಅಲ್ಲಿಂದ ನೇರವಾಗಿ ದುಬುಲ್ಗುಂಡಿಯಲ್ಲಿ ಇರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಸಚಿವರು ಭಾಗಿಯಾಗ್ತಾರೆ. ಇವತ್ತು ಜನ ಏನು ಸೇರ್ತಾರೆ, ಇವತ್ತು ಜನ ಆ ಭಾಗದಲ್ಲಿ ಇವತ್ತು ದುಬುಲ್ಗುಂಡಿ ಅಂದರೂ ಕೂಡ ದೊಡ್ಡ ಗ್ರಾಮ. ಇವತ್ತು ಅಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಂದ ಬರ್ತಕ್ಕಂಥ ಜನನು ನೂರಾರು ಜನ, ಸಾವಿರಾರು ಜನ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಇವತ್ತು ನಾವೆಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕಾಗಿದೆ.